ಇಂದ್ರನನ್ನೇ ಗೆದ್ದವ ಇಂದ್ರಜಿತು, ಅಂತಹ ಇಂದ್ರಜಿತವನ್ನೇ ಸೋಲಿಸಿದ ನನ್ನ ತಮ್ಮನಾದ ಲಕ್ಷ್ಮಣ ಆ ಇಬ್ಬರು ಹುಡುಗರಿಗೆ ಏನೂ ಸಾಲದೆ ಹೋದನೆ. ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನ್ನ ತಮ್ಮಂದಿರನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾ ಬಂದವ ನಾನು. ಅವರ ಸಮ್ಮುಖದಲ್ಲಿ ನಾನೇ ಮೊದಲು ಅಂತಕನ ಅತಿಥಿಯಾಗಿ ಕೆರಳಬೇಕಾಗಿತ್ತು. ಆದರೆ ನಾನಿನ್ನೂ ಬದುಕಿದ್ದೇನೆ. ಅವರೇ ಮೊದಲಿಗಳಾಗಿ ಅಂತಕನ ಆಲಯವನ್ನು ಸೇರಿಕೊಂಡರಲ್ಲ. ಇಲ್ಲಿ ಉಳಿದುದು ನಮ್ಮವರು, ನಮ್ಮ ಸೇನೆ ಮಾತ್ರ ಅಲ್ಲ, ನಮ್ಮ ಭವಿಷ್ಯವೇ ಅಳಿದು ಹೋಯಿತು. ಉಳಿಯುವುದಕ್ಕೆ ಏನಿದೆ ಈ ರಾಮನಲ್ಲಿ? ಉಳಿದರೆ ಅಳಿದು ಹೋಯಿತೆ ರಘುವಂಶ, ಮಸುಕಾಗಿ ಹೋಯಿತೆ ಈ ರಾಮನ ಭವಿಷ್ಯ. ಪವಿತ್ರವಾಗಿರುವ ಸೂರ್ಯವಂಶದ ಪುಣ್ಯವಾರಿದೆಯೇ ಬತ್ತಿ ಹೋಯಿತೋ ಏನೋ ಎಂಬಂತೆ, ಗಂಗೆ ಖಾಲಿಯಾದ ಮೇಲೆ ದೀಪ ಆಗುವಂತೆ, ಪುಣ್ಯ ನಾಶವಾದ ಮೇಲೆ ಸರ್ವನಾಶವೆಂಬಂತೆ ಆಗಿ ಹೋಯಿತೆ ನಮ್ಮ ಬದುಕು. ಆ ದುರ್ವಿಧಿ ಎಲ್ಲರನ್ನ ತನ್ನತ್ತ ಸೆಳೆದುಕೊಂಡರು. ಈ ರಾಮನನ್ನ ಮಾತ್ರ ಯಾಕೆ ಉಳಿಸಿದ್ದಾನೆ? ಆತನಿಗೆ ನನ್ನ ಮೇಲೆ ಕರುಣೆಯೇ ಇಲ್ಲವೇ ಇಲ್ಲ. ರಾಮ ತಾನು ಮಾಡಿದ ತಪ್ಪಿಗಾಗಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ಕಣ್ಣೀರಿನಲ್ಲಿ ಕುಳಿತೊಳೆಯಬೇಕು ಎನ್ನುವುದು ವಿಧಿಯ ಸಂಕಲ್ಪವೇ. ನಂಬಲಿಕ್ಕೆ ಆಗ್ತಾ ಇಲ್ಲ, ನಂಬಲಿಕ್ಕೆ ಆಗ್ತಾ ಇಲ್ಲ. ಸಾಮಾನ್ಯ ಪ್ರಜೆಗಳು ತಪ್ಪು ಮಾಡಿದರೆ ರಾಜಮಾರ್ಗವನ್ನು ಶಿಕ್ಷೆಯನ್ನು ಕೊಡ್ತಾನೆ. ಎಲ್ಲಿ ರಾಜನೇ ತಪ್ಪನ್ನು ಮಾಡಿದರೆ ಶಿಕ್ಷೆಯನ್ನು ಕೊಡುವವರು ಯಾರು? ಆ ವಿಧಿಯಲ್ಲದೆ ಇನ್ನಾರು? ತುಂಬು ಗರ್ಭಿಣಿಯಾದ ನನ್ನಾಕೆ ಸೀತೆ ಆಕೆ ಪವಿತ್ರವು ಪರಿಶುದ್ಧಳು ಎಂದು ಗೊತ್ತಿದ್ದರೂ ಕೇವಲ ಲೋಕಾಪವಾದದ ಮಾತಿಗಂತೆ ಆಕೆಯನ್ನ ದೊಡ್ಡ ಕಾರಣದ ಮಧ್ಯೆ ಬಿಟ್ಟು ಬಂದೆನಲ್ಲ. ಇದು ನಾನು ಮಾಡಿದ ಮಹಾಪರಾಧವಲ್ಲವೇ? ವಿಧಿಯದಕ್ಕೆ ನನಗೆ ಇಂತಹ ಘೋರ ಶಿಕ್ಷೆಯನ್ನ ಕೊಟ್ಟಿದ್ದಾನೆ. ಇಂತಹ ಒಂದು ಸಂಕಟದ ಸ್ಥಿತಿಯಲ್ಲಿ ಪತಿಯಾದವನು ಕಂಗೆಟ್ಟಿರುವಾಗ ಸತಿಯಾದವಳು ಒಂದು ಸಾಂತ್ವನದ ನುಡಿಗಳನ್ನ ಹೇಳ್ತಾಳೆ. ಇಲ್ಲ, ಇತರಾದವನು ಕಂಗೆಟ್ಟಿರುವಾಗ ಸುತರಾದವರು ಒಂದು ಧೈರ್ಯದ ಮಾತನ್ನ ಹೇಳ್ತಾರೆ. ಗರ್ಭಿಣಿ ಪತ್ನಿಯನ್ನೇ ಕಾಡಿಗಟ್ಟಿದ ರೂಪನಾನು, ನನಗೆಲ್ಲಿಯ ಹೆಂಡತಿ, ನನಗೆಲ್ಲಿಯ ಮಕ್ಕಳು. ಆ ರೀತಿ ಯೋಚನೆ ಮಾಡಿದರೆ ಮಹಾಪರಾಧವಾದೀತು. ಇಲ್ಲ ಇಲ್ಲ, ವಿಧಿ ಕೊಟ್ಟ ಶಿಕ್ಷೆಯನ್ನ ಕೊರೊಟ್ಟಿ ಅನುಭವಿಸುತ್ತೇನೆ. ಜೀವನ ನಶ್ವರ ಎಂದು